ಆತ್ಮೀಯ H16 ನ್ಯೂಸ್ ಅರ್ಥಾತ್ ಥೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಸರ್, ಪ್ರಚುರಕ್ಕಾಗಿತ್ತು 98 ಹೊಂಡಗಳಿಗೆ ಎಲ್ಲರೂ ಮಾತಾಡ್ಕೊಂಡು ಮುಗಿಸ್ಕೊಡ್ತೀನಪ್ಪ ಟೆಂಪ್ರರಿಯಾಗಿ ಅಂತ ಹೇಳಿದ್ರೆ ಟೆಂಪ್ರರಿಯಾಗಿ ಮಾಡಿಸ್ಕೊಟ್ಟೆ. ಇಲ್ಲಿ ಮಳೆಗೆ ಟೆಂಪ್ರರಿಯಾಗಿ ತಡೆಯಲ್ಲ. ಇನ್ನೊಂದು, ಈ ಕೆಲಸ ಮಾಡಬೇಕಾದ್ರೂ ಕೂಡ ನನಗೆ ಏನು ತೊಂದರೆ ಆಯಿತು ಅಂತ ನಿಮ್ಗೆ ಹೇಳ್ಬೇಕಲ್ಲ. ಕಾಂಕ್ರೀಟ್ ಹಾಕ್ಲಿಕ್ಕೆ ಹೋದೆ ನಾನು ಪರ್ಮನೆಂಟ್. ಹಾಕಿದ ತಕ್ಷಣ ಇನ್ನೂ ಹಸಿರೇ ಇತ್ತು. ಇಟ್ಟಂಥ ಕಲ್ಲನ್ನು ಕಿತ್ತು ಗಾಡಿನೆಲ್ಲ ತೊಗೊಂಡು ಹೋದ್ರು ಮತ್ತು ಹಾಳು ಮಾಡಿಟ್ರು ಅದನ್ನು. ಅದಾದಮೇಲೆ ಇನ್ಸ್ಟಂಟದ್ದು ಇದನ್ನು ತೊಗೊಂಬಂದೆ. ಯಾವುದೋ ಮೇಡಮ್ ಒಂಚೂರು ಯಾವ್ದು ಇದನ್ನು ತೊಗೊಂಬಂದು ಹಾಕಿದೆ, ಡಾಂಬರ್ ಹಾಕಿ ಕ್ಲಿಯರ್ ಆಯಿತು. ಅದು ಯಾಕಂತಂದ್ರೆ ಅಲ್ಲೇ ನಮ್ಗೆ ಮತ್ತು ಸಮಸ್ಯೆ ಆಯಿತು, ಮಳೆ ಜಾಸ್ತಿ ಆಯಿತು. ಆಮೇಲೆ ಏನು ಮಾಡಿದ್ವಿ, ಇದು ತೊಂದರೆ ಆಗೋದು ಬೇಡ, ಮಳೆ ನಿಂತ ಮೇಲೆ ಕವರ್ ಮಾಡೋಣ ಅಂತ ಆಯಿತು. ಈ ಮಳೆ ಇನ್ನೂ ಈ ತಿಂಗಳು ಎಂಟುವರೆಗೂ ಇದೆ ಅಂತಿದೆ. ಇಲ್ಲ ಸರ್, ಇನ್ನು 4 ತಿಂಗಳು ಮಳೆ ಇದೆ. ಇನ್ನು 4 ತಿಂಗಳ ತನಕ ನಮ್ಮ ಜನರು ಸತ್ತೋಗೋರು. ಬಡವರು ಸರ್, ಒಂದು ನಿಮಿಷ ಸರ್, ನಮ್ದೊಂದು ಕೇಳಿ. ಈ ಬಡವರು ದಿವಸಕ್ಕೆ 200 ರೂಪಾಯಿ 300 ರೂಪಾಯಿ ಗಳಿಸೋರು, ದಿವಸ ಖರ್ಚು ಅವ್ರಿಗೆ 400 ರೂಪಾಯಿ ಬರ್ತದೆ ರಿಕ್ಷಾ ಮುರಿದ್ರೆ. ಹಿಂಗೆ ಪರಿಸ್ಥಿತಿಯಲ್ಲಿ ಇದ್ದಾಗ ಇವ್ರು ಏನು ಮಾಡಬೇಕು? ಹೆಂಡತಿ ಮಕ್ಕಳನ್ನು ಹೆಂಗೆ ಸಾಗಿಸ್ಬೇಕು? ಶಾಲೆಗೆ ಹೆಂಗೆ ಆಗಬೇಕು? ಶಾಲೆ ಓದಿಸ್ಲಿಕ್ಕೆ ಏನು ಮಾಡಬೇಕು? ನೀವು ಹೇಳಿ ಸರ್. ಪಾಪ ಬಡವರು ಶಾಲೆ ಮಕ್ಕಳಿಗೆ ನೀರು ಹೋಗುವಾಗ ರಸ್ತೆಯಲ್ಲಿ ಗಾಡಿಗಳು ನೀರು ಹೊಡ್ಕೊಂಡು ಹೋಗ್ತಾರೆ, ರಾಡಿ ಮಾಡಿಬಿಡ್ತಾರೆ. ಇವರು ಹಿರಿಯ ನಾಗರಿಕರು ಹೋಗುವಾಗ ಹೊಂಡದಲ್ಲಿ ಬಿತ್ಕೊಂಡು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದಾರೆ. ನನ್ನ ಬಗ್ಗೆ ಮಾತಾಡೋಕೆ ನನ್ನ ಬಗ್ಗೆ ನನ್ನ ಏನು ತೊಂದರೆ ಅಂತ ಕೇಳಬೇಕಾದ್ರೆ ಯಾರ್ಯಾರು ಅವಾಗ ನಮ್ಮ ಸಿಬ್ಬಂದಿಗೆ ಮಾಡಿದ್ರೆ ನನ್ನ ಬಗ್ಗೆ ನೀವು ಯಾರಾದ್ರೂ ಮಾತಾಡಿದ್ರಿ, ನಮ್ಮ ಸೀನಾಬರ್ ತೆಗಿತಾರೆ ಎಲ್ಲರ ಮತ್ತೊಂದ್ರೆ ಎಲ್ಲ ಏನಿಲ್ಲ, ಎಲ್ಲಿ ನಾವು ಒಳಗಡೆ ಆಗ್ತೀವಿ. ಮತ್ತು ಕಾರ್ಯಾಚರಣೆ ಮಾಡೋದು ದಿನ ಎಲ್ಲರೂ ಇಲ್ಲೇ ಬಂದ್ಕೊಂಡ್ರು ಅಂತಂದ್ರೆ ಲೇಬರ್ ಕಡಿಮೆ ಇದ್ರ ಪಕ್ಕಿರಪ್ಪ, ಲೇಬರ್ ಕಡಿಮೆ ಇದ್ರೆ ನಾನು ಲೇಬರ್ ಕೊಡ್ತೀನಿ, ವ್ಯವಸ್ಥಿತವಾಗಿ ಕಟ್ಟಿ ಕೊಡ್ತೀನಿ. ಅಲ್ಲಿ ಒಳಗೆ ಯಾರ್ಯಾರು ತುಂಬಿಟ್ಟಾರ ತುಂಬಿಡೋದಲ್ಲ, ಮಾರಾಟ ಮಾಡ್ಲಿಕ್ಕೆ ನನ್ನ ಕಟ್ಟಿ, ತುಂಬಿಡಾಕ ನನ್ನ ಕಟ್ಟಿ ಅಲ್ಲ, ಮಾರಾಟ ಮಾಡ್ಲಿಕ್ಕೆ ಎಲ್ಲರಿಗೆ ಕಟ್ಟಿ ಕೊಟ್ಟ ಆದ್ಮೇಲೆ ಉಳಿಸ್ತಪ್ಪ ಅಂತಂದ್ರೆ ನಿಮ್ಗೆ ಇಟ್ಕೊಂಡು ಕಟ್ಟಿ ಕೊಡ್ತೀನಿ. पिशवी काढ, पिशवी काढ. ಡಬ್ಬು ಬಿಡ್ತಾನೆ ಬರೀ ಗಂಪು ಇರ್ಬೋದು. ಹಂಗಾದ್ರೆ ಪೈಸೆ ಬರೀ ಬರೋಲ್ಲ. महागणपतिर्देवताम् ಓಂ
BANDHI ಬಾಂದಿ ಬಾಲ ಯುವತಿ ಎನ್ನುವ ಜಾತಿಯು ಅಸ್ತಿತ್ವ ಆ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿರುವುದಾಗಿ ಹಿಂದುಳಿದ ಆಯೋಗ ಪತ್ರ ಸಂಖ್ಯೆ 12/2024 ತಿಳಿಸಲಾಗಿದೆ. ಈಗ ಸರ್ಕಾರ ಜಾತಿ ಗಣತಿ ದಿನಾಂಕ 22/9/25 ಆಗಲಿದ್ದು ಹಿಂದುಳಿದ 71 ಕ್ರಮ ಸಂಖ್ಯೆಯಲ್ಲಿ BANDHI ಬಾಂದಿ ಬಾಲ ಯುವ ಬಾಂದಿ ಜಾತಿಯನ್ನು ಇದನ್ನು ಗಮನಿಸಿ ದಿನಾಂಕ 24 ನಂತರ ನೀವು ನೀಡಿರುವ ಸಲಹೆ ಈ ಕಚೇರಿಗೆ ತಲುಪಿರುತ್ತದೆ. ಅದನ್ನು ಪರಿಶೀಲಿಸಿ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿರುತ್ತಾರೆ. ಸಮಸ್ಯೆಯನ್ನು ಸರಳೀಕೃತಗೊಳಿಸಬೇಡಿ. ನಾವು ನಮ್ಮ ಅಸ್ತಿತ್ವಕ್ಕಾಗಿ ಸ್ವಾಭಿಮಾನಕ್ಕಾಗಿ ಇಷ್ಟು ದಿನವರೆಗೂ ನಾವು ಪ್ರವಾಹದ ಎದುರೇ ಇದ್ದಿದ್ದೇವೆ. ನೀವು SC ಸರ್ಟಿಫಿಕೇಟ್ ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.